ಮಾಡ್ತಿದೀಯೇ? ಏನೋ ಮಾಡ್ತಿದೀಯಾ? ಹ್ಞೂ ಪುಟ್ಟಕ್ಕ ಬನ್ನಿ. ಏನು ಮಾಡ್ತಾಯಿಲ್ಲ, ಬಿರಿಯಾನಿ ಮಾಡ್ತಾಯಿದ್ದೀನಿ ಬನ್ನಿ. ಓಹೋ, ಅದು ಹೆಂಗೆ ಮಾಡೋದು ನನಗೂ ಒಂಚೂರು ಹೇಳ್ಕೊಡು. ನಾನು ಹೆಂಗೆ ಮಾಡಿದ್ರು ಚೆನ್ನಾಗೇ ಬರಲ್ಲ. ಅಯ್ಯೋ ಫುಲ್ ಈಸಿ ಪುಟ್ಟಕ್ಕ. ನೋಡಿ ನಾನೀಗ ಮಟನ್ ತೊಗೊಂಡಿದ್ದೀನಿ, ಕುರಿ ಮಟನ್ನ ಅರ್ಧ ಕೆ ಜಿ ತೊಗೊಂಡಿದ್ದೀನಾ. ಅದಕ್ಕೆ 2 ಬಟ್ಲಾಗುವಷ್ಟು ನೀರು ಹಾಕ್ಬಿಟ್ಟು ಒಂದು 4 ವಿಷಲ್ ತೊಗೋಬೇಕು ಪುಟ್ಟಕ್ಕ. ಹ್ಞೂ ಸರಿ, ಆಮೇಲೆ ಹೇಳು. ಪುಟ್ಟಕ್ಕ ಮಟನ್ ಮೇಲೆ ಡಿಪೆಂಡು. 4 ವಿಷಲ್ ಆಗುತ್ತೆ, ಬೇಕಾದರೆ 5 ಕೂಡ ತೊಗೋಬೋದು. ಅಂದರೆ 95% 95% ಅದು ಬೇಯಬೇಕು, ಅಷ್ಟು ನೀವು ಮಾಡ್ಕೋಬೇಕು, ವಿಷಲ್ ತೊಗೋಬೇಕು. ಸರಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದ್ರ ಮುಚ್ಚಳ ಮುಚ್ಚಿಬಿಟ್ಟು ಅದೇ ಒಂದು 5 ವಿಷಲ್ 6 ವಿಷಲ್ ತಗೊಳ್ಳಿ ಪುಟ್ಟಕ್ಕ. ಅಯ್ಯೋ ಹ್ಞೂ ಕಣ್ರಿ, ತಡ್ರಿ ಬಂದೆ. ಇಲ್ಲ ಅಮ್ಮ ಬಿರಿಯಾನಿ ಮಾಡ್ತಾವಳೆ, ನೋಡ್ಕೊಬರ್ತೀನಿ ತಡ್ರಿ, ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ ಪುಟ್ಟಕ್ಕ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನ ಒಂದು ಸ್ವಲ್ಪ, ಟೊಮ್ಯಾಟೊ ಒಂದು 4, ಆಮೇಲೆ ಕೊತ್ತಂಬರಿ, ಆಮೇಲೆ ಮೆಂತೆ ಒಂಚೂರು, ಮೆಂತೆ ಸೊಪ್ಪು. ಆಯಿತಾ? ಅಂದರೆ ನೀನು ಅರ್ಧ ಕೆ ಜಿ ಮಟನ್ನಿಗೆ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀಯಾ? ಅದೇ 1 ಕೆ ಜಿ ಮಟನ್ನಿಗಾದರೆ ಡಬಲ್ ಮಾಡ್ಕೋಬೇಕಲ್ವಾ? ಸರಿ. ಹಾಂ ನೋಡಿ ಪುಟ್ಟಕ್ಕ, ಈಗ ಮಟನ್ 95% ಬೆಂದಿದೆ. ಈಗ ಇದನ್ನು ನಾನು ಬೇರೆ ಪಾತ್ರೆನಲ್ಲಿ ತೆಗೆದಿಟ್ಕೋತೀನಿ. ಬೇರೆ ಪಾತ್ರೆಗೆ ಕನ್ವರ್ಟ್ ಮಾಡಿಕೊಂಡು ಈಗ ಇದು ಪಾತ್ರೆಯಲ್ಲಿ 2 ಗ್ಲಾಸ್, ಟೀ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ನಾನು ಎಣ್ಣೆ ಹಾಕೋತಾ ಇದ್ದೀನಿ. 1 ಪಾವಿಗೆ 1 ಗ್ಲಾಸ್ ಥರ ಇದು ಅಳತೆ ತೊಗೋಬೇಕು, ಆವಾಗ ಸರಿಯಾಗಿ ಎಣ್ಣೆ ಹಾಕೋತೀವಿ ನಾವು. ಈಗ ಇಲ್ಲಿ ನೋಡಿ, ಇದು ಕುಕ್ಕರಿಗೆ ನಾನು 1 ಪಾವಿಗೆ 3 ಗ್ಲಾಸ್ ಥರ, 2 ಪಾವಿಗೆ 6 ಗ್ಲಾಸ್ನ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಲಾಚಿ, ಚಕ್ಕೆ, ಲವಂಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಈ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಆಯಿತಾ? ಅಂದರೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಅದನ್ನು ಒಂಚೂರು ಆಡಿಸ್ಬೇಕು. ಆಯಿತಾ? ಆಡಿಸ್ಬಿಟ್ಟು ಅಯ್ಯೋ ದೇವ್ರೆ, ಅದೆಂತದ ನಮ್ಮ ಪಸ್ಸು ಬಿರಿಯಾನಿ ಅಂತಿದ್ಯಾ? ಇದು ಯಾವ್ದು ನಂಗೆ ಗೊತ್ತಿಲ್ಲಲ್ಲ, ಪಸ್ಸು ಬಿರಿಯಾನಿ ಏನಿದು? ಆಮೇಲೆ ಏನೇನೋ ಮಾಡಿ ಆಮೇಲೆ. ಅಯ್ಯೋ ಪುಟ್ಟಕ್ಕ, ಏನಿಲ್ಲ, ಇದು ಅರೇಬಿಯನ್ ಸ್ಟೈಲ್ ಬಿರಿಯಾನಿ. ಇದು ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ಪದೇ ಪದೇ ನೀವು ಇದನ್ನೇ ಮಾಡ್ತೀರಾ. ಓ ಹೌದಾ, ಸರಿ ಮಾಡೋಣ. ಹೊಸದೆಲ್ಲ ಟ್ರೈ ಮಾಡಿ ತಿನ್ನೋಣ. ತೋರಿಸು ಮಾಡ್ತೀನಿ ನಾನು ಮನೆಗೆ ಹೋಗಿ. ಸರಿ ಪುಟ್ಟಕ್ಕ, ಮಾಡಿ. ಈಗ ನೋಡಿ ಪುಟ್ಟಕ್ಕ, ನಾನು ಸಾಂಬಾರು ಸೊಪ್ಪು, ಮೆಂತೆ, ಪುದೀನ ಇದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅಂದರೆ ಅದು ಫ್ಲೇವರ್ ಅದರಲ್ಲಿ ಬಿಡಬೇಕು, ಆ ಥರ ಅದನ್ನು ನಾವು ಬಾಡಿಸ್ಕೋಬೇಕು. ಆಯಿತಾ? ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅಯ್ಯೋ ಇದೇನು ಪುಟ್ಟಕ್ಕ, ನೀವು ವೀಡಿಯೋ ಮಾಡ್ಕೊತಾ ಇದ್ದೀರಾ? ಅಯ್ಯೋ ಹೌದು, ನಾನು ಇಲ್ಲಿ ಕೇಳ್ಕೊಂಡು ಹೋಗ್ತೀನಿ, ಅಲ್ಲಿ ನೆನಪೇ ಬರಲ್ಲ. ಏನು ಬೇಕು ಅದನ್ನೇ ಹಾಕ್ಬಿಡ್ತೀನಿ ನನ್ನ ತಲೆಗೆ. ಅದಕ್ಕೆ ವೀಡಿಯೋ ಮಾಡ್ಕೊಂಡು ಹೋದರೆ ಒಂಚೂರು ನೆನಪಿರುತ್ತೆ, ನೋಡ್ಕೊಂಡು ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಅಂತ. ಹೆಂಗೋ ಕಲ್ತಿದ್ದೀನಿ ಒಂಚೂರು ನನ್ನ ಮಗನ ಹತ್ರ ನೋಡ್ಕೊಂಡು. ಸರಿ ನೋಡಿ ಪುಟ್ಟಕ್ಕ, 1 ಪಾವಿಗೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದೇ 2 ಪಾವಿಗೆ 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಆಮೇಲೆ ನೋಡಿ, ಅರಿಶಿನ ಹಾಕ್ಕೋತಾ ಇದ್ದೀನಿ, ಒಂದು ಟೀ ಟೇಬಲ್ ಸ್ಪೂನಷ್ಟು. ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಪೌಡ್ರು ಟೀ ಸ್ಪೂನಲ್ಲಿ. ಆಮೇಲೆ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪೌಡರ್ ಅದನ್ನು ಹಾಕ್ಕೋತಾ ಇದ್ದೀನಿ, 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಯಾವ ಥರ ಬೇಕು ಟೇಸ್ಟ್ ಅದ್ರ ಮೇಲೆ ಡಿಪೆಂಡ್. ಖಾರ ಬೇಕಂದರೆ ಖಾರ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ತಿಂತೀವಿ ಅನ್ನೋದಾದರೆ ಕಮ್ಮಿ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನೀವು ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೇ ಇಂಪಾರ್ಟೆಂಟ್ ಇಲ್ಲಿ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹ್ಞೂ ಬಾಡಿಸ್ತೀನಿ. ಅದರ ಅಜ್ಜಿ ಚೆನ್ನಾಗಿ ಬಾಡಿಸ್ಬಿಡ್ತೀನಿ. ನನಗೆ ಬಾಡ್ಸೋಕ್ಕೆ ಬರಲ್ಲ ಅನ್ಕೊಬಿಟ್ಟಿದ್ದೆ ನೀನು. ನಾನು ಹೆಂಗೆ ಫ್ರೈ ಮಾಡ್ತೀನಿ ಅಂದರೆ ಹಂಗೆ ಫ್ರೈ ಮಾಡ್ತೀನಿ. ಸರಿ ಪುಟ್ಟಕ್ಕ, ಈಗ ನೋಡಿ ನಾನು ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. 1 ಪಾವಿಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೋಬೇಕು. ಆದರೆ ನಾನು ಇಲ್ಲಿ 2 ಪಾವು ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕಾಗಿ 4 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿನೂ ಅದೇ ಥರ 1 ಪಾವಿಗೆ ಒಂದೇ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋಬೇಕು. ನೀವು ಈ ಲೆಕ್ಕ ಇಟ್ಟರೆ ಎಷ್ಟು ಬೇಕಾದರೂ ನೀವು ಅಡುಗೆ ಮಾಡ್ಬೋದು. ಇದು ನಾನು ಸಾಂಬಾರು ಪೌಡ್ರ್ ಒಂಚೂರು ಹಾಕ್ತಾಯಿದ್ದೀನಿ, ಆಮೇಲೆ ಇದು ಇಲಾಯ್ಚಿನ ಹಾಕ್ತಾಯಿದ್ದೀನಿ, ಆಮೇಲೆ ಇದು ಪೆಪ್ಪರ್ ಪೌಡ್ರು ಇದನ್ನು ಒಂಚೂರು ಒಂದು ಟೀ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಪುಟ್ಟಕ್ಕ. ಚೆನ್ನಾಗಿ ಬಾಡಿಸ್ಕೊಂಡು ಫ್ರೈ ಮಾಡಿ, ಅದರಲ್ಲಿ ಎಣ್ಣೆಯಲ್ಲೇ ಫ್ರೈ ಆಗಿ ಅದು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಯ್ಯೋ ನಮ್ಮ ಈ ಕಡೆ ನೋಡು, ಅದ್ರ ಅಜ್ಜಿ ನೀರನ್ನ. ಪುಟ್ಟಕ್ಕ, ಅದಕ್ಕೆ 2 ಪಾವು ಅಕ್ಕಿ ತೊಳೆದು ಹಾಕಬೇಕು. ಹಾಕ್ಬಿಟ್ಟು ಒಂದು 80% ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈ ಕಡೆ ನೋಡಿ, ಇದು ನಾನು ಮಸಾಲೆ ಮಾಡ್ಕೊಂಡಿದ್ನಲ್ಲ, ಇದಕ್ಕೆ ಒಂದು ಟೀ ಗ್ಲಾಸಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಲ್ಲಿ ತನಕ. ಈ ಕಡೆ ಅಕ್ಕಿನೂ ಬೇಯ್ತಾ ಇರುತ್ತೆ, ಈ ಕಡೆ ಇದು ಕೂಡ ಮಸಾಲೆ ಕೂಡ ಫ್ರೈ ಆಗ್ತಾ ಇರುತ್ತೆ ಚೆನ್ನಾಗಿ. ನಮ್ಮಮ್ಮ ನಿನ್ನ ಹತ್ರ ಬಂದು ಹಿಂಗೆ ಒಂಚೂರು ಕಲ್ತ್ಕೊತೀನಿ ಕಣೆ. ಅಯ್ಯೋ ನಮ್ಮ ಮನೆಯವ್ರು ಏನು ಅಡುಗೆ ಮಾಡಿದ್ರು ಚೆನ್ನಾಗಿಲ್ಲ ಅನ್ನೋತೋಳೆ.
ನೋಡಿ ಪುಟ್ಟಕ್ಕ, ಈಗ ಅಕ್ಕಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅದಕ್ಕೂ ಉಪ್ಪು ಹಾಕ್ಕೋಬೇಕು. ಈಗ ನಾವೆಲ್ಲದಕ್ಕೂ ಒಂದೊಂದು ಟೇಬಲ್ ಸ್ಪೂನ್ ಆ ಥರ ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಅದು ಬೇಯಿಸ್ಕೊಂಡಿದ್ದೀವಲ್ಲ ಮಟನ್ನ, ಅದನ್ನು ಇದ್ರೊಳಗಡೆ ಹಾಕ್ಕೋಬೇಕು. ಇದು ಒಂದು 90% ಬೆಂದಿದೆ ಅಷ್ಟೇ ಇದು, ಆಯಿತಾ. ಈಗ ಇದರಲ್ಲಿ ಬೇಯುತ್ತಿದ್ದು, ಆಯಿತಾ. ಇದನ್ನು ನೀವು ಚೆನ್ನಾಗಿ ಕೇಳಿಸ್ಕೊಂಡು ಮಾಡಿದ್ರೆ ಯಾವ ಥರ ಆಗುತ್ತಂದರೆ ನೀವು ಬೆಳ್ಳ ಹಂಗೆ ನೆಕ್ಬಿಡ್ತೀರಾ, ಆ ಥರ ಆಗುತ್ತೆ ಪುಟ್ಟಕ್ಕ. ಇದು ಚೆನ್ನಾಗಿ ನೋಡ್ಕೊಂಡು ಮಾಡಿ. ವೀಡಿಯೋನ ಒಂಚೂರು ಸರಿಯಾಗಿ ಹಿಡೀರಿ ಪುಟ್ಟಕ್ಕ. ಆ ಕಡೆ ಈ ಕಡೆ ಯಾಕೆ ಹೋಗ್ತಿದ್ದೀರಾ? ಅಯ್ಯೋ ನೀರ್ಗೀರು ಹಾರ್ಬಿಟ್ಟತ್ತೆ ಅಂತ ಆ ಕಡೆ ಹೋದೆ ಕಣವ ಅಷ್ಟೇ. ಅಯ್ಯೋ ಈ ಕಡೆ ಹಿಂದೆ ಹಿಡಿತೀನಿ ತಡಿ ಒಂಚೂರು, ಏನಾಗಲ್ಲ, ಕಾಣಿಸ್ತಿದೆ ನನಗೆ. ಅದೇನು ಒಂಚೂರು ಇದಾಗ್ತಿದೆ ಅಷ್ಟೇ. ಪುಟ್ಟಕ್ಕ, ಮಟನ್ ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕೊಂಡು ಒಂಚೂರು ಇದು ಬೇಯ್ತಾ ಇರುತ್ತೆ. ಆ ಕಡೆ ಅಕ್ಕಿ ಒಂದು 80% ಬೇಯಲಿ. ಬೆಂದಾದ್ಮೇಲೆ ಮಿಕ್ಸ್ ಮಾಡೋಣ ಅಂತ ತಡೀರಿ, ಆಯಿತಾ. ಪುಟ್ಟಕ್ಕ, ಹಬ್ಬಕ್ಕೆ ಬಟ್ಟೆ ತಗೊಂಡ್ರಾ? ಅಯ್ಯೋ ಸುಮ್ಮನಿರತ್ಲಾಗಿ ನಮ್ಮ ಮನೆಗೆ 500 ರೂಪಾಯಿ ಕೊಟ್ಬಿಟ್ಟು ಮಕ್ಕಳಿಗೂ ತಗೋ ನಿಂಗೂ ತಗೋ ಅನ್ನೋದು, ಅದೇನು ತಗೊಳ್ಳೋದು. ಇದೇನು ಉಪ್ಪು ಹಾಕ್ತಿದೆ ಒಂಚೂರು. ಸರಿ, ಆಮೇಲೆ ಇದು 1 ನಿಂಬೆ ಹಣ್ಣಿನ ರಸ ಹಾಕ್ತಿದ್ಯಾ ಅಲ್ವಾ? ಸರಿ ಸರಿ. ಹ್ಞೂ ಪುಟ್ಟಕ್ಕ, ಇದು ನೋಡಿ 80% ಅಕ್ಕಿ ಬೆಂದಿದೆ. ನಾನೀಗ ಬೆಂದಿರೋ ಅಕ್ಕಿನೆಲ್ಲ ಈ ಪಾತ್ರೆಗೆ ಹಾಕತ್ತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಇದನ್ನು ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು, ದಪ್ಪಾಗಿ ಮಿಕ್ಸ್ ಮಾಡಬೇಕು. ಫುಲ್ ಮಿಕ್ಸ್ ಮಾಡಿಬಿಡ್ಬೇಡಿ. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಪುಟ್ಟಕ್ಕ, ಈ ಕಡೆ ಅಕ್ಕಿ ನಿಮಗೇನು ಆರಲ್ಲ ನೋಡಿ. ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಏನಿಲ್ಲ ಬಿಡಿ ಅತ್ಲಾಗಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಯ್ಯೋ ಸುಮ್ಮನಿರವ ನೀನು, ನಾನು ಈ ಕಡೆಯಿಂದನೇ ಹಿಡ್ಕೊತೀನಿ. ನನ್ನ ಗಂಡಂಗೆ ಇರೋಳೆ ನಾನು ಒಬ್ಬಳು ಹೆಂಡ್ತಿ ಅಂತ. ಇದೇನು ಪುದೀನ ಹಾಕ್ತೆ ನೀನು? ಪುದೀನ ಹಾಕ್ಬಿಟ್ಟು ಗ್ಯಾಸನ್ನು ಕಮ್ಮಿ ಮಾಡಬೇಕಾ? ಹ್ಞೂ ಪುಟ್ಟಕ್ಕ, ನೋಡಿ ದಮ್ಮಿಗೆ ಒಂದು ಪಾತ್ರೆನ ಇಟ್ಬಿಟ್ಟು ಕೆಳಗಡೆಗೆ ಈ ಥರ ಮೇಲೆ ಕೂಡ ಯಾವುದಾದ್ರೂ ಭಾರವಾಗಿರೋ ವಸ್ತುನ ಇಡಬೇಕು. ಆವಾಗ ಚೆನ್ನಾಗಿ ದಮ್ ಕಟ್ಟುತ್ತೆ, ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ರೆಡಿಯಾಗಿದೆ ಪುಟ್ಟಕ್ಕ, ತಗೊಳ್ಳಿ ತಿಂದು ನೋಡಿ ನೀವೀಗ ಯಾವ ಥರ ಇದೆ ಹೇಳಿ. ಅಯ್ಯೋ ನೀನೇ ತಿನ್ಸವ, ಅದೆಲ್ಲ ಮಿಕ್ಸ್ ಮಾಡಿ ತಿನ್ಸು, ನಾನು ಹಂಗೆ ತಿನ್ನೋದು ಮಿಕ್ಸ್ ಮಾಡ್ಕೊಂಡು. ಅಯ್ಯೋ 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 ಸೂಪರ್ ಆಗಿದೆ ಕಣವ. ಬೇಡ ತೋರಿಸು ಬೇಡ. ಸೂಪರ್ ಆಗಿದೆ ಕಣವ, ಚೆನ್ನಾಗಿದೆ. ಪೀಸ್ ತಿನ್ನಿಸ್ತೀಯಾ? ತಿನ್ಸು ಚೆನ್ನಾಗಿದೆ ನೋಡೋಕ್ಕೆ. ಅಯ್ಯೋ ಮದುವೆ ಬಿರಿಯಾನಿ ತಿನ್ನಂಗೆ ಆಗ್ತಿದೆ ಕಣವ, ಮಾಡೋದೇ ಇನ್ನೇನು. ಅಯ್ಯೋ ಚೆನ್ನಾಗಿದೆ. ಥ್ಯಾಂಕ್ ಯು.